ಕೆ.ಆರ್. ಉದಯ್ ಕುಮಾರ್, ಮೈಸೂರು ನಗರ ಮತ್ತು ತಾಲೂಕು ಪತ್ರಕರ್ತರ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಜೊತೆ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಖಾನ್ ಅವರು, ಒಕ್ಕೂಟದ ಖಜಾಂಚಿ ನರಸಿಂಹಮೂರ್ತಿ ಹಾಗೂ ನಿರ್ದೇಶಕರಾದ ನಾಗಭೂಷಣ್ ಆರಾಧ್ಯ ಮತ್ತು ಸಂಚಾಲಕರಾದ ಗಣೇಶ್ ಹಾಗೂ ಇತರೆ ಪದಾಧಿಕಾರಿಗಳೆಲ್ಲ ಇಲ್ಲಿ ಹಾಜರಿದ್ದೀವಿ. ನಾವು ಈ ದಿನ ಸರ್ಕಾರ ಏನು ಜಾರಿಗೊಳಿಸಿದೆ, ಕಾಗದ ರಹಿತ ನೋಂದಣಿ ಪ್ರಕ್ರಿಯೆ ಕಾವೇರಿ 2.0 ತಂತ್ರಾಂಶದ ಮೂಲಕ ಜಾರಿಗೊಳಿಸಿದೆ. ಅದ್ರ ಬಗ್ಗೆ ನಮ್ಮ ನಿಲುವುಗಳನ್ನ ನಾವು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀವಿ. ಕಾವೇರಿ 2.0 ತಂತ್ರಾಂಶದ ಮೂಲಕ ಕಾಗದ ರಹಿತ ನೋಂದಣಿ ಪ್ರಕ್ರಿಯೆ ಬಹಳ ಕ್ಲಿಷ್ಟಕರವಾಗಿದೆ. ಈ ಬಗ್ಗೆ ನಮ್ಮ ಒಲವಿದ್ರೂ ಇದು ಕ್ಲಿಷ್ಟಕರವಾಗಿರೋದ್ರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಇದನ್ನ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಹಾಗೂ ಪತ್ರ ಬರಹಗಾರರಿಗೂ ಹಾಗೂ ವಕೀಲರ ವೃಂದಕ್ಕೂ ಸಹ ಅನುಕೂಲವಾಗುವಂತೆ ಸರಳೀಕರಣಗೊಳಿಸಿ ಈ ಕಾರ್ಯವನ್ನ ಮುಂದುವರಿಸಬೇಕು. ಹಾಗೂ ಆ ಒಂದು ಪ್ರಕ್ರಿಯೆಯಲ್ಲಿ ದಸ್ತಾವೇಜು ಬರಹಗಾರರ ಪಾಲ್ಗೊಳ್ಳುವಿಕೆ ಬಹಳ ಅತಿ ಮುಖ್ಯವಾಗಿರೋದ್ರಿಂದ ಅದರಲ್ಲೂ ಸಹ ದಸ್ತಾವೇಜು ಬರಹಗಾರರ ಈ ಸಿಗ್ನೇಚರ್ ಸಹ ನೋಂದಣಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಘದ ನಿಲುವಾಗಿದೆ. ಇದ್ರ ಬಗ್ಗೆ ಸಾರ್ವಜನಿಕರು ಸಹ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸರ್ಕಾರದ ಮಟ್ಟದಲ್ಲಿ ಇದು ಜಾರಿಗೊಳಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತಮ್ಮ ನಿಲುವುಗಳನ್ನ ಹೇಳಬೇಕು ಅನ್ನೋದಾಗಿ ಒಕ್ಕೂಟ ತಿಳಿಸಲು ಇಚ್ಛಿಸುತ್ತೆ. ಸಾರ್ವಜನಿಕರಿಗೆ ಯಾವ ರೀತಿ ಅನಾನುಕೂಲ ಆಗಿದೆ ಅಂತ ಸರ್? ಇದು ಸಾರ್ವಜನಿಕರಿಗೆ ಯಾವ ರೀತಿ ಅನಾನುಕೂಲವಾಗಿದೆ ಅಂದ್ರೆ, ಇದು ಡಿಜಿಟಲೀಕರಣ ಆಗೋದ್ರ ಮೂಲಕ ಸಾರ್ವಜನಿಕರಿಗೆ ಕಾಗದ ಪತ್ರಗಳ ಮುದ್ರಿತ ಕಾಪಿ ತಕ್ಷಣದಲ್ಲಿ ಸಿಗೋದಿಲ್ಲ. ಹಾಗೂ ಅದು ಕೇವಲ ಕೇಂದ್ರೀಕೃತ ದತ್ತಾಂಶದಲ್ಲಿ ಲಭ್ಯ ಆಗೋದ್ರ ಮೂಲಕ ಅದಕ್ಕೆ ಆದಂತ ಒಂದು ಪಾಸ್ವರ್ಡ್ ಮೂಲಕ ಅದನ್ನ ಜನರೇಟ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ. ಅದರಲ್ಲಿ ದಾಖಲಾತಿಗಳಲ್ಲಿ ಯಾವುದೇ ಭೌತಿಕ ಸಹಿಗಳು ಸಹ ಇಲ್ಲದೇ ಇರೋದ್ರಿಂದ ಈ ದಾಖಲಾತಿಗಳು ನೈಜತೆಯನ್ನ ನಾವು ಪರಿಶೀಲನೆ ಮಾಡಬೇಕಾಗಿ ಬರುತ್ತೆ. ಇದು ನೀವೇ ನೋಡ್ತಾ ಇದ್ದೀರಾ, ಈ ದಾಖಲಾತಿಗಳಲ್ಲಿ ಪಕ್ಷಕಾರರ ಸಹಿ ಸಹ ಇಲ್ಲ. ಕೇವಲ ಈ ಸಹಿ ಮಾತ್ರ ಇರೋದ್ರಿಂದ ಮತ್ತೆ ಡಿಜಿಟಲ್ ರೂಪದಲ್ಲಿ ಇರೋದ್ರಿಂದ ಈ ದಾಖಲೆಗಳು ಮುಂದಿನ ದಿನಗಳಲ್ಲಿ ಹ್ಯಾಕರ್ಸ್ಗಳ ಕೈಯಲ್ಲಿ ಸಿಗಾಕೊಂಡು ಸಾರ್ವಜನಿಕರು ಇದರಿಂದ ತೊಂದರೆ ಅನುಭವಿಸಬೇಕಾದಂತ ಪರಿಸ್ಥಿತಿ ಉಂಟಾಗುತ್ತೆ. ಆದ್ದರಿಂದ ನಾವು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ನಮ್ಮ ನಿಲುವನ್ನ ವಿರೋಧ ಮಾಡ್ತಿದ್ದೇವೆ ಹೊರತಾಗಿ ಇದ್ರ ಬಗ್ಗೆ ನಮ್ಮ ಬೇರೆ ರೀತಿ ಯಾವುದು ನಮ್ಮ ಉದ್ದೇಶ ಇಲ್ಲ. ಆಗ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಸರ್ಕಾರ ನೀಡಿರುವಂತ ಹಿಂಬರಹದಲ್ಲೂ ಸಹ ಎಲ್ಲೂ ಸಹ ಭೌತಿಕವಾದಂತ ಸಹಿ ಇಲ್ಲ. ಹಾಗೂ ಅವ್ರದ್ದು ಫೋಟೋ ಸಿಗ್ನೇಚರ್ ಸಹ ಕರೆಕ್ಟ್ ಆಗಿ ಫೋಟೋ ಇದೆ, ಅದರ ಸಿಗ್ನೇಚರ್ಗಳು ಎಲ್ಲೂ ಇಲ್ಲ, ಫೋಟೋ ಮಾತ್ರ ಇದೆ. ಇದರಲ್ಲಿ ಯಾವುದೇ ಪಕ್ಷಕಾರ ಸಹಿ ಇಲ್ಲದೆ ಇರೋದ್ರಿಂದ ಇದನ್ನ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಈ ದಾಸ್ತಾವೇಜುಗಳನ್ನ ಇಟ್ಕೊಂಡು ತಮಗೆ ಬೇಕಾದಂತ ಆರ್ಥಿಕ ಸಹಾಯ ಮತ್ತು ಆರ್ಥಿಕವಾದಂತ ಬೆಂಬಲವನ್ನ ಹಣಕಾಸು ಸಂಸ್ಥೆಗಳಿಂದಾಗಲಿ ಖಾಸಗಿ ವ್ಯಕ್ತಿಗಳಿಂದನಾಗಲಿ ಪಡೆಯೋದಕ್ಕೆ ಬಹಳ ದುಸ್ತರವಾಗಿರುತ್ತೆ. ಆದ್ದರಿಂದ ಈ ಸರ್ಕಾರ ಈ ನಿಲುವನ್ನ ಮತ್ತೆ ಪುನರ್ ಪರಿಶೀಲಿಸಿ ಹಿಂದೆ ಇದ್ದಂತ ಅಥವಾ ಈಗ ನಡೀತಾ ಇರುವಂತಹ ಪದ್ಧತಿಯನ್ನೇ ಮುಂದುವರಿಸೋ ಬಗ್ಗೆ ಸಂಘ ಒಕ್ಕೂಟ ತಮ್ಮ ನಿಲುವನ್ನ ಪ್ರತಿಪಾದಿಸ್ತಾ ಇದೆ. ಈಗ ಸರ್, ಈ ಡಿಜಿಟಲೀಕರಣ, ಡಿಜಿಲಾಕು, OTP ಇಂಥವೆಲ್ಲ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಗ್ರಾಮೀಣ ಪ್ರದೇಶ ಜನಕ್ಕೆ ಒಪ್ಪುತ್ತಾ? ಖಂಡಿತ. ನೀವ್ ಹೇಳಿದಂತ ಕ್ವಶನ್ಗೆ ಆನ್ಸರ್ ಹೇಳ್ಬೇಕು ಅನ್ನೋದಾದ್ರೆ, ಇದು ಗ್ರಾಮೀಣ ಪ್ರದೇಶದ ಜನಗಳಿಗೆ ಇನ್ನೂ ಸಹ ತಲುಪಿಲ್ಲ. ಗ್ರಾಮೀಣ ಪ್ರದೇಶ ಎಷ್ಟೋ ಜನ ಇನ್ನೂ ಕೇವಲ ಕೀಪ್ಯಾಡ್ ಮೊಬೈಲ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ತಂತ್ರಜ್ಞಾನ ಇನ್ನೂ ತಲುಪೇ ಇಲ್ಲ. ಸರ್ಕಾರ ನಾವ್ ಹೇಳ್ತಾ ಇರೋದು ಅಷ್ಟೇನೆ, ಸರ್ಕಾರ ಈ ಬಗ್ಗೆ ಜನಾಭಿಪ್ರಾಯ ಅಂದ್ರೆ ಪತ್ರಿಕೆಗಳ ಮೂಲಕ ಜಾಹೀರಾತುಗಳನ್ನ ನೀಡೋದ್ರ ಮೂಲಕ ಜನಗಳನ್ನ ಇದ್ರ ಬಗ್ಗೆ ಜಾಗೃತರನ್ನಾಗಿ ಮಾಡಿ ಜನಗಳಿಗೆ ಇದನ್ನ ತಲುಪೋದ್ರ ಬಗ್ಗೆ ಮಾಡಿ ಆಮೇಲೆ ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳಿಸ್ಕೊಳ್ಳಿ, ಜನಾಭಿಪ್ರಾಯ ಸಂಗ್ರಹಣೆ ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಈ ವಿಚಾರವನ್ನ ಈ ವಿಧಾನಸಭೆನಲ್ಲೂ ಸಹ ಕೆಲವು ಸದಸ್ಯರುಗಳು ಇದಕ್ಕೆ ಪ್ರತಿರೋಧ ಮಾಡಿದ್ದಾರೆ. ಅಂಥದ್ರಲ್ಲೂ ಸಹ ಇದನ್ನ ಸರ್ಕಾರ ಅನುಷ್ಠಾನಗೊಳಿಸಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದೆ. ಹಾಗೇನೆ ಎಲ್ಲೋ ಒಂದ್ ಕಡೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ, ಯಾವ್ದೋ ಒಂದು ಪತ್ರಿಕೆನ ನೋಡಿದ್ವಲ್ಲಪ್ಪ, ಇಲ್ಲಿ ಅಧ್ಯಯನದ ಬಳಿಕ ವಿಸ್ತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂತ ವಿಚಾರ. ಸರ್ಕಾರ ಈ ಬಗ್ಗೆ ಅಧ್ಯಯನ ಮಾಡ್ಲಿ, ಎಲ್ಲೆಲ್ಲಿ ಇದರಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಸರ್ಕಾರ ಖಂಡಿತವಾಗಿ ಪರಿಶೀಲನೆ ಮಾಡ್ಲಿ. ಇದನ್ನ ಜಾರಿಗೊಳಿಸಬೇಕೋ ಜಾರಿಗೊಳಿಸಬಾರದು ಅನ್ನೋದ್ರ ಬಗ್ಗೆ ಸರ್ಕಾರನೇ ತೀರ್ಮಾನ ಮಾಡ್ಲಿ. ಕಂದಾಯ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಒಕ್ಕೂಟದ ಅಭಿಲಾಷೆ. ಈ ಟೆಕ್ನಾಲಜಿ ಬರೋದಕ್ಕಿಂತ ಮುಂಚೆ ಪತ್ರ ಬರಹಗಾರರಿಗೆ ಏನಾದ್ರು ತರಬೇತಿ ಕೊಟ್ಟಿದ್ದಾರಾ ಸರ್ ಸರ್ಕಾರದಿಂದ? ಸರ್ಕಾರದಿಂದ ನಮಗೆ ಕಾವೇರಿ 2.0
ತಂತ್ರಾಂಶವನ್ನ ಜಾರಿಗೊಳಿಸುವ ಒಂದು ಸಂದರ್ಭದಲ್ಲಿ ಕೇವಲ ಒಂದು ದಿನದ ಕಾರ್ಯಾಗಾರದಲ್ಲಿ ಕೇವಲ 15 ನಿಮಿಷದ ನಮಗೆ ಒಂದು ಕಾರ್ಯಾಗಾರವನ್ನ ಏರ್ಪಡಿಸಿದರು. ಅದು ಸಾರ್ವಜನಿಕರಿಗೆ, ವಕೀಲ ವೃಂದದವರಿಗೆ ಹಾಗೂ ಪತ್ರ ಬರಹರು ಎಲ್ಲರಿಗೂ ಸೇರಿದಂತೆ ಒಂದು ದಿನದ ಕಾರ್ಯಾಗಾರ ಮಾಡಿದ್ರು. ಕೇವಲ 15 ನಿಮಿಷದಲ್ಲಿ ಆ ಕಾರ್ಯಾಗಾರ ಮುಕ್ತಾಯ ಆಯಿತು. ಅಂದಿನ ದಿನಗಳಲ್ಲೂ ಸಹ ನಮಗೆ ಯಾವುದೇ ರೀತಿ ತಂತ್ರಜ್ಞಾನದ ಅರಿವು ಹಾಗೂ ತಂತ್ರಜ್ಞಾನದ ಸಹಾಯಕತೆ ಏನು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ನಮ್ಗೆ ಇಲ್ಲಿ ತನಕ ಗೊತ್ತಾಗಿಲ್ಲ. ಈ ಒಂದು ಇದನ್ನ ನಾವೇನೋ ಇಲಾಖೆ ಏನು ಹೊರಡಿಸಿದೆ, ಈ ವಿಡಿಯೋ ಚಾನೆಲ್ಗಳು ಏನು ವಿಡಿಯೋ ಕ್ಲಿಪ್ಗಳು ಏನಿದೆ ಅದನ್ನ ನೋಡ್ಕೊಂಡು ನಾವು ಸ್ವಲ್ಪ ಇದನ್ನ ಕಲಿತುಕೊಂಡು ಅದನ್ನ ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಡ್ತಿದ್ದೇವೆ ಹೊರತಾಗಿ ಇಲ್ಲಿ ತನಕ ಇಲಾಖೆಯಿಂದ ನಮ್ಗೆ ಯಾವುದೇ ರೀತಿಯಾದಂತ ಪರಿಪೂರ್ಣವಾದಂತಹ ತಂತ್ರಜ್ಞಾನದ ಮಾಹಿತಿ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀವಿ. ನಿಮಗೆ ತರಬೇತಿ ಅವಶ್ಯಕತೆ ಇದೆಯಾ ಸರ್? ಖಂಡಿತ ಅವಶ್ಯಕತೆ ಇದೆ, ತರಬೇತಿ ಇದೆ, ಕಾರ್ಯಾಗಾರ ಇದೆ. ಇದರಲ್ಲಿ ಬರೀ ಪತ್ರ ಬರಹರಿಗೆ ಮಾತ್ರವಲ್ಲ, ಸಾರ್ವಜನಿಕರು ಸಹ, ವಕೀಲ ವೃಂದದವರಿಗೂ ಸಹ ಇದ್ರ ಬಗ್ಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಸಹ ಇದರಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಈ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಇಂದ ಪತ್ರ ಬರಹಗಾರರ ಒಂದು ವೃತ್ತಿಗೆ ಏನಾದ್ರು ತೊಂದರೆ ಇದೆಯಾ ಭವಿಷ್ಯದಲ್ಲಿ? ಭಾಗಶಃ ವೃತ್ತಿನಲ್ಲಿ ಏನು ನಾವು ಕೇಳ್ತಾ ಇದೀವಿ ಅಂದ್ರೆ, ಪತ್ರ ಬರಹಗಾರ ಏನ್ ಕೇಳ್ತಾ ಇದೀವಿ ಅಂತಂದ್ರೆ, ಆ ದಸ್ತಾವೇಜಿನಲ್ಲಿ ನಮ್ಮಗಳಿಗೂ ಒಂದು ನಾವು ದಾಖಲೆಗಳನ್ನ ತಯಾರು ಮಾಡುವಂತ ಕಾರಣ ನಮ್ಮಗಳ ಸಹಿ ಅಗತ್ಯ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ ಹೊರತಾಗಿ ಇಲ್ಲಿ ಈ ತಂತ್ರಜ್ಞಾನ ಮುಂದುವರೆದಂತೆ ಪತ್ರ ಬರಹಗಾರರ ಮತ್ತೆ ವೃತ್ತಿಪರರ ಅವಲಂಬನೆ ಇನ್ನೂ ಹೆಚ್ಚಾಗುತ್ತೆ ಹೊರತಾಗಿ ಖಂಡಿತ ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ. ಇನ್ನು ನಮ್ಗಳಿಗೆ ಇನ್ನೂ ವೃತ್ತಿಪರ ಭದ್ರತೆ ಇನ್ನೂ ಜಾಸ್ತಿ ಇರುತ್ತೆ, ಆದ್ರೆ ಅವಲಂಬನೆ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ, ಕೆಲಸಗಳ ಒತ್ತಡ ನಮಗೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳಕ್ ಇಚ್ಛೆ ಪಡ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಎಂ ಗಣೇಶ್ ಅಂತ, ಮೈಸೂರು ಪತ್ರ ಬರಹಗಾರ ಸಂಘದ ಸಂಚಾಲಕರು. ಈ ದಿನ ಏನಾಗಿದೆ ಸರ್, OTP ಅಂತ ಬರ್ತೈತೆ. ಯಾವುದೇ ಒಂದು ನೋಂದಾವಣೆ ಆಗ್ಬೇಕಾದ್ರೆ ಖರೀದಿದಾರ ಆಗ್ಲಿ ಮಾರಾಟಗಾರರಾಗ್ಲಿ ಎಲ್ಲದಕ್ಕೂ OTP ಕಡ್ಡಾಯ ಮಾಡಿದ್ದಾರೆ. ಈಗ ಒಂದು ಹಳ್ಳಿಲಿ ಗ್ರಾಮಾಂತರ ಪ್ರದೇಶದಿಂದ ಬರ್ತಾರೆ, ಒಂದು ಜಮೀನು ಮಾರಾಟ ಮಾಡ್ಬೇಕಂದ್ರೆ 10ರಿಂದ 15 ಜನ ಬರ್ತಾರೆ. ಅವ್ರಿಗೆ OTPಗೆ ಅವ್ರಿಗೆ ಹೇಳಕ್ಕೆ ಬರಲ್ಲ ಗ್ರಾಮಾಂತರ ಜನಕ್ಕೆ. ಆಗೇನ್ ಮಾಡ್ತಾರೆ ಅಂದ್ರೆ, ಯಾರೀಗ ಮಧ್ಯದವ್ರು ಇರ್ತಾರೆ, ಇಲ್ಲ ಖರೀದಿದಾರ ಇರ್ತಾರೆ, ಇಲ್ಲ ಮಾರಾಟಗಾರರೇ ಅವ್ರ ಕಡೆಯಿಂದ ಏನಾದ್ರು ಬಂದು ಅವ್ರ ಮನೇಲಿರೋದು 10 ಜನದ್ದು ಮೊಬೈಲ್ ತಗೋ ಬರ್ತಾರೆ ನಮ್ಮ ಆಫೀಸ್ ಹತ್ರ. ನಮ್ಮ ಆಫೀಸ್ ಹತ್ರ ಬಂದ್ ಕುಂತ್ಕೊಂಡು ನಾವು ಅವ್ರ OTP ತಗೊಂಡು ಆ ತರ ಆಯ್ತದೆ. ಅವ್ರ ನಿಜವಾದ ನೈಜತೆ ಅವ್ರಿಗೆ OTP ಏನು ಅವ್ರಿಗೆ ತಿಳುವಳಿಕೆನೇ ಇರಲ್ಲ ಅವ್ರಿಗೆ. ಪಾಪ ಏನಕ್ಕೆ OTP ಬರ್ತದೆ. ಇವತ್ತೆಲ್ಲ ಸರ್ಕಾರ ಯಾರಿಗೂ OTP ಹೇಳ್ಬೇಡಿ ಇರ್ತದೆ. ಬ್ಯಾಂಕ್ ಅಲ್ಲಿ ಅದು ಇದು ದುಡ್ಡು ಏನಾರ ಏನೋ ಪ್ರತಿಯೊಂದು ಗೋಪ್ಯತೆ ಕಾಪಾಡಿ ಇರ್ತಾರೆ. ಈಗ ನೋಂದಾವಣೆಗೆ ಬಂದಾಗ ಒಂದು ಪತ್ರಕ್ಕೆ 10 ಜನ 15 ಜನ 20 ಜನ ಇದ್ದಾಗ ತುಂಬಾ ಅನಾನುಕೂಲ ಆಗ್ತೈತೆ. ಈ ಮೋಸ ಆಗೋ ಚಾನ್ಸಸ್ ಇದೆಯಾ ಇದರಲ್ಲಿ? ಮೋಸ ಆಗೋ ಚಾನ್ಸಸ್ ಆತರ ಅಂತ ಏನ್ ಹೇಳ್ತಾ ಇಲ್ಲ ಸರ್, ಜನಕ್ಕೆ ಪರಿಜ್ಞಾನ. ಆಸ್ತಿಗಳ ವಂಚನೆಗಳು ಏನಾರು ಸರ್ ಈ ಮೋಸ ಹೋಗೋರು ಇರೋದ್ರಿಂದ ವಂಚನೆ ಅದು ಇದ್ದೇ ಇರ್ತದೆ ಸರ್. ಅದು ಈಗ ಯಾರೇ ಆದ್ರೂ ಒಂದ್ ವ್ಯಕ್ತಿ ಒಂದ್ ಆಸ್ತಿ ಖರೀದಿ ಮಾಡ್ಬೇಕಾದ್ರೆ ಅವ್ರು ಪರಿಪೂರ್ಣವಾಗಿ ನೋಡ್ಕೊಂಡೇ ಮಾಡೇ ತಗೋಬೇಕಾಗುತ್ತೆ ಸರ್ ಆಸ್ತಿನ. ಅದನ್ನು ಅವರು ಖರೀದಿದಾರರ ಮೇಲೆ ಅವಲಂಬಿತ ಆಗಿರ್ತದೆ. ಆಮೇಲೆ ಅವರು ಎಲ್ಲ ಸರ್ ಪತ್ರ ಬರಹಗಾರರು ವಕೀಲರು ನಮ್ಮನ್ನೇ ಅವಲಂಬಿಸಿರ್ತಾರೆ. ಇದು ಹಿಂಗೆ ಸಣ್ಣ ಪುಟ್ಟದ ಈಗ ಸಿಟಿಜನ್ ಲಾಗಿನ್ ಅಂತ ಬಿಟ್ಟಿದ್ದಾರೆ ಸರ್. ಯಾರು ಸಿಟಿಜನ್ ಲಾಗಿನ್ ಅಲ್ಲಿ ಬಂದು ನೋಂದಾವಣೆ ಮಾಡ್ಕೊಂಡಿದ್ದಾರೆ ಸರ್? ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್? ಈಗ ಸಿಟಿಜನ್ ಲಾಗಿನ್ ಅಂತ ಬಂದು ಅವರೇ ಪತ್ರ ರೆಡಿ ಮಾಡ್ಕೊಂಡು ಯಾರ ವ್ಯಕ್ತಿ ಹೋಗಿ ನೋಂದಾವಣೆ ಮಾಡ್ಕೊಂಡಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ? ಯಾರು ಪತ್ರ ಬರಹಗಾರರು ಇಲ್ಲ ವಕೀಲರು ಮುಖಾಂತರನೇ ಬಂದು ನೋಂದಾವಣೆ ಆಗ್ತಾ ಇದೆ. ಸರ್ಕಾರ ತಂತ್ರಾಂಶ ನಿಲ್ಲಿಸ್ಬೇಕು ಅಂತ ನೀವು ಕೇಳ್ತೀರಾ? ನಿಲ್ಲಿಸ್ಬೇಕು ಅಂತ ಕೇಳ್ತಾ ಇಲ್ಲ ಸರ್, ಸರಳೀಕರಣ ಕೊಡಿಸ್ಬೇಕು. ಹೌದು ಹೌದು. ಈಗ ಪೇಪರ್ಲೆಸ್ ಅಂತ ಮಾಡಿದ್ದಾರೆ. ಪೇಪರ್ಲೆಸ್ ಅಂತ ಮಾಡಿದಾಗ ಮೊದ್ಲಾರು ಒಂದು ಪೇಪರ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ರೆ ಸಬ್ ರಿಜಿಸ್ಟರ್ ಆಫೀಸ್ ಹಾಕೊಂಡು ಹೋಗ್ಬಿಟ್ಟು ಏನೋ ಅವರು ಭಕ್ತಿ ಪೂರ್ವಕವಾಗಿ ಮನೇಲಿ ಇಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಏನೋ ಒಂದು ಲಕ್ಷ್ಮಿ ಅನ್ಕೊಂಡೇನು ಆ ತರ ಎಲ್ಲ ಇದು ಮಾಡ್ತಿದ್ರು. ಅದನ್ನೊಂದು ಗೌಪ್ಯವಾಗಿ ಭದ್ರತೆಲಿ ಇಲ್ಲ ಲಾಕರ್ ಅಲ್ಲೋ ಬ್ಯಾಂಕ್ ಅಲ್ಲೋ ಮನೆ ಬೀರಲ್ಲಿ ಇಟ್ಟು ಕಷ್ಟ ಅಂದಾಗ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಅವ್ರ ಯಾರಿಗಾರ ಆರೋಗ್ಯ ಏನಾರು ಹದ್ಗೆಟ್ಟಾಗ ಏನೋ ಒಂದು ಮದ್ವೆಗೋ ಏನಕ್ಕಾದ್ರೂ ಅದನ್ನ ಇಟ್ಬಿಟ್ಟು ದುಡ್ಡು ತಗೊಂಡ್ಬಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊತಾ ಇದ್ರು. ಈಗ ಅವೆಲ್ಲ ಈಗ ಗೊತ್ತೇ ಆಗಲ್ವಲ್ಲ ಸರ್, ತುಂಬಾ ಕಷ್ಟ ಆಯ್ತದೆ.